ಜಾತಿ ಸಮೀಕ್ಷೆ 2025 ಇದರ ಒಂದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಏನು ಉಪಜಾತಿಗಳಿದೆ, ವಲಯ, ಮಾದಿಗ, ಬೋವಿ ಇನ್ನಿತರ ಸಮುದಾಯಗಳಿಗೆ ಈಗ ಒಂದು ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಕಾರ್ಯಕ್ಕೆ ನಿಯೋಜನೆಗೊಂಡಿರುವಂಥ ಶಿಕ್ಷಕರಾದಂಥ ವರಲಕ್ಷ್ಮಿ ಮೇಡಮ್ ಅವರು ಬಂದಿದ್ದಾರೆ. ಇವರು ದೊಡ್ಡಾಸಳದಲ್ಲಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಆಧಾರ್ ಕಾರ್ಡ್ ಜೊತೆಗೆ ಮತದಾರರ ಗುರುತಿನ ಚೀಟಿ ಹಾಗೂ ಪಡಿತರ ಚೀಟಿಯನ್ನು ಪರಿಶೀಲನೆ ಮಾಡಿ ಪ್ರತಿ ಮನೆಯಲ್ಲೂ ಒಂದು ಜಾತಿ ಸಮೀಕ್ಷೆನ ಮಾಡ್ತಾಯಿದ್ದಾರೆ. ಒಂದು ಕೇಳೋಣ ಹೆಂಗಿದೆ, ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಜೊತೆಗೆ ಈ ಒಂದು ಜಾತಿ ಸಮೀಕ್ಷೆ ಎಷ್ಟು ಪ್ರಮಾಣದಲ್ಲಿ ಪೂರ್ಣಗೊಂಡಿದೆ ಅನ್ನೋದ್ರ ಬಗ್ಗೆ ವರಲಕ್ಷ್ಮಿ ಮೇಡಮ್ ಅವರು ಸವಿಸ್ತಾರವಾಗಿ ನಮಗೊಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಜಾತಿ ಸಮಗ್ರ ಸಮೀಕ್ಷೆ ಪೂರ್ಣಗೊಂಡಿದೆಯಾ? ಸ್ವಲ್ಪ ಇದೆ ಸರ್, ಅಂದರೆ ಆಲ್ಮೋಸ್ಟ್ ಪೂರ್ಣಗೊಂಡಿದೆ ಸರ್. 5ನೇ ತಾರೀಕಿಂದ ಸಮೀಕ್ಷೆ ನಡೀತಾ ಇದೆ, 17ರ ತನಕ ಅಂದರು. ಜೊತೆಗೆ 19ರವರೆಗೂ ವಿಸ್ತರಣೆ ಆಗಿದೆ ಅಂತ ದಿನಾಂಕ. ಹೌದು. 5ನೇ ತಾರೀಕು ಆರಂಭ ಆಗಲಿಲ್ಲ ಬಹುತೇಕ ಕಡೆ, ಆಗಲಿಲ್ಲ ಸರ್. 6ನೇ ತಾರೀಕಿಂದ ಬಹುತೇಕ ಆರಂಭ ಆಗಿದೆ. ಮೇಡಮ್, ಈಗ ನೀವು ಪ್ರತಿ ಮನೆಗೂ ಭೇಟಿ ನೀಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಜೊತೆಗೆ ಅವರ ಮೂಲ ಜಾತಿ ಏನಿದೋ ಅದನ್ನು ನಮೂದಿಸ್ತಾ ಇದ್ದೀರಾ. ಮೇಡಮ್, ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಸರ್, ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮನೆಗೆ ಹೋದಾಗ ಒಳ್ಳೆ ಸಹಕಾರ ಕೊಡ್ತಾರೆ ನಮಗೆ, ನಮ್ಮ ಜನ. ಹಾಗಾಗಿ ಮಾಡ್ತಾಯಿದ್ದೀವಿ. ಇಲ್ಲಿ ನನ್ನ ಒಂದು ವ್ಯಾಪ್ತಿಯಲ್ಲಿ ಆಲ್ಮೋಸ್ಟು SC ಅಂದರೆ ಆದಿ ಕರ್ನಾಟಕ ವಲಯ ಜನಾಂಗದವರು ತುಂಬ ಇದ್ದಾರೆ. 1 or 2 ಬೋವಿ, ಒಂದು ಮನೆ ಬೋವಿ ಇದೆ, ಇನ್ನೆಲ್ಲ ವಲಯ ಮನೆಗಳೇ ಇದ್ದಾವೆ. ನಂದು ಆಲ್ಮೋಸ್ಟು 48 ಮನೆ ಆಗಿದೆ ನನ್ನ ವ್ಯಾಪ್ತಿಯಲ್ಲಿ. ಅಂದರೆ ತಾವು ಹೇಳ್ತಿರೋದು ನಿಮಗೆ ಜವಾಬ್ದಾರಿ ವಹಿಸಿರೋ ಜಾಗದಲ್ಲಿ 40 ವಲಯ ಮನೆಗಳಿದೆ, ಉಳಿದಂಥ ಒಂದು ಬೋವಿ ಇದೆ. ಹಾಂ, ಈಗ ಸಮೀಕ್ಷೆ ಕಾರಣ ಪೂರ್ಣಗೊಂಡಿದೆಯಾ? ಗೊಂಡಿದೆ ಸರ್. ಮೇಡಮ್, ಯಾವೆಲ್ಲ ದಾಖಲೆಗಳನ್ನ ತಾವು ಪರಿಶೀಲನೆಗೆ ತೊಗೊಳ್ತಾ ಇದ್ರೆ, ಗಣನೆಗೆ ತೊಗೊಳ್ತಾ ಇದ್ರೆ? ಸರ್, ರೇಷನ್ ಕಾರ್ಡ್ ತಗೊತೀವಿ, ಪಡಿತರ ಚೀಟಿ ಅದು ನಂಬರ್ ಹಾಕಿದ ತಕ್ಷಣ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂತ ನಮಗೆ ಮಾಹಿತಿ ಸಿಗುತ್ತೆ. ಅದರಂತೆ ನಾವು ಮೂಲ ಏನು ಕಾಲಮ್ಸ್ ಇದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಕುಟುಂಬದಲ್ಲಿ ನಾವು ಸದಸ್ಯರ ವೈಯಕ್ತಿಕ ಮಾಹಿತಿಯನ್ನು ಪಡ್ಕೊತೀವಿ. ವಿದ್ಯಾಭ್ಯಾಸ, ಅವರು ಅಲ್ಲಿ ಕೆಲಸದಲ್ಲಿದ್ದಾರಾ ಅಥವಾ ಇಲ್ವಾ, ಮತ್ತು ಏನು ವಿದ್ಯಾಭ್ಯಾಸ ಏನು ಮಾಡಿದ್ದಾರೆ, ಮತ್ತು ಅವ್ರ ಮನೆಯಲ್ಲಿರುವಂಥ ಆರ್ಥಿಕ ಒಂದು ಏನು ಸೌಲಭ್ಯಗಳಿದ್ದಾವೆ ಅವುಗಳನ್ನೆಲ್ಲ ನಾವು ಗುರುತಿಸಿ ಮಾಹಿತಿ ನಾವು ಏನು ಕೇಳ್ತೀವಿ ಅದಕ್ಕೆ ಜನತೆ ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡ್ತಾ ಇದ್ದಾರೆ ಸರ್. ಮೇಡಮ್, ಕೆಲವೊಂದು ಕಡೆ ಒಂದೊಂದಷ್ಟು ಗೊಂದಲಗಳಿದೆ. ಏನಪ್ಪ ಅಂದರೆ, ಈಗ ಗಂಡ ಬಂದು ಪರಿಶಿಷ್ಟ ಜಾತಿ ವಲಯ ಆಗಿರ್ತಾರೆ, ಹೌದು, ಹೆಂಡ್ತಿ ಇರ್ತಾರಲ್ಲ ಅಂದರೆ ಪತ್ನಿ ಇರ್ತಾರಲ್ಲ, ಅವ್ರು ಅಂತರ್ಜಾತಿ ವಿವಾಹ ಆಗಿರ್ತಾರೆ, ಅವ್ರದ್ದು ಯಾವ ರೀತಿ ಗಣನೆಗೆ ತಗೊಳ್ತಾಯಿದ್ರೆ? ಸರ್, ಅವ್ರದ್ದು ಗಂಡ ಪರಿಶಿಷ್ಟ ಜಾತಿ ಇದ್ದು ಹೆಂಡತಿ ಅಂತರ್ಜಾತಿ ವಿವಾಹ ಆದಾಗ ಅವ್ರದ್ದನ್ನು ನಾವು ನಮೂದಿಸ್ತೀವಿ, ಅವ್ರನ್ನ ಕೇಳ್ತೀವಿ. ಅವ್ರು ನಮೂದಿಸಿ ಅಂದಾಗ ನಾವು ಅವ್ರದ್ದು ಬಹುಶಃ ಬೇರೆ ಇತರೆ ಜಾತಿಗಳನ್ನು ನಮೂದಿಸ್ತೀವಿ. ಆ ನಮೂದಿಸಿದಂಥ ಸಂದರ್ಭದಲ್ಲಿ ಅವರು ಯಾವ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನಾವು ಅಲ್ಲಿ ನಮೂದಿಸಬೇಕಾಗುತ್ತೆ. ಮತ್ತು ಮಕ್ಕಳು ವಿಚಾರಕ್ಕೆ ಬಂದಾಗ ತಂದೆ ಯಾವ ಜಾತಿ ಇರ್ತಾರೋ ಅದೇ ಜಾತಿಯನ್ನು ಮಕ್ಕಳಿಗೆ ಅನ್ವಯಿಸುತ್ತೆ. ಅಂದರೆ ತಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಈ ಥರ ಅಂತರ್ಜಾತಿ ವಿವಾಹ ಆಗಿರೋದು ಪತ್ತೆಯಾಗಿದೆಯಾ? ಇಲ್ಲ ಸರ್, ಇಲ್ಲ. 90% ಎಲ್ಲ ಸ್ವಜಾತಿನೇ ವಿವಾಹ ಆಗಿದೆ. ಮೇಡಮ್, ಗೊಂದಲಗಳೇನಿಲ್ವಲ್ಲ? ಇಲ್ಲ ಸರ್, ನಮ್ಮ ವ್ಯಾಪ್ತಿಯಲ್ಲಿ ಏನು ಗೊಂದಲ ಇಲ್ಲ ಸರ್. ಕೆಲವೊಂದು ಕಡೆ ಸರ್ವರ್ ಇಶ್ಯೂ ಆಗಿದೆ, ಹಂಗಾಗಿ ತಡ ಆಗಿದೆ ಅಂತ ಮಾಹಿತಿ. ನಮಗೇನು ಸಮಸ್ಯೆ ಇಲ್ಲ. ಸರ್ವರು ತುಂಬ ಜಾಗೃತಿಯಾಗಿ ಬೇಗ ಕೆಲಸ ಮಾಡ್ತಾ ಇದೆ, ಫಾಸ್ಟಾಗಿ ಆಗ್ತಾ ಇದೆ ಸರ್. ಅಂದರೆ ಒಟ್ಟಿನಲ್ಲಿ ಸಮೀಕ್ಷೆ ಮಾಡ್ತಾರೋ ಉದ್ದೇಶ ಏನು ಮೇಡಮ್? ಸರ್, ಸರ್ಕಾರ ಹೇಳಿದ್ದಾರೆ ಸಮೀಕ್ಷೆ ಮಾಡಬೇಕು ಅಂತ, ಅದರಲ್ಲಿ ನಮ್ಮನ್ನು ನಿಯೋಜಿಸಿದ್ದಾರೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಸರ್. ಅಂದರೆ ತಮಗಿದ್ರ ಮೂಲ ಉದ್ದೇಶ ಗೊತ್ತಿಲ್ಲ, ಸರ್ಕಾರ ಏನು ಯೋಜನೆ ಮಾಡಿದೆ ಅದನ್ನು ಮಾಡ್ತಾ ಇದ್ದಾರೆ ತಾವು. ಈಗ ಗಣತಿದಾರನ ಕೇಳೋಣ. ಗಣತಿದಾರದಾಯಿತು, ಈಗ ಮನೇನ ನಮೂದಿಸ್ತಾ ಇದ್ದಾರಲ್ಲ ಅವ್ರನ್ನ ಕೇಳೋಣ. ಮೇಡಮ್ ನಮಸ್ತೆ. ಇದು ತಮ್ಮ ಮೂಲ ಜಾತಿನ ನಮೂದು ಮಾಡ್ತಾ ಇದ್ದಾರೆ ಈಗ, ಅಂದರೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ 2025 ಅಂತ. ಹೆಂಗೆ ಅನ್ನಿಸ್ತದೆ ನಿಮಗೆ? ಅಂದರೆ ತಾವು ನಿಯೋಜನೆ ಮಾಡಿರೋ ಅಧಿಕಾರಿ ಏನು ಕೇಳ್ತಾರೋ ಅದನ್ನು ಒದಗಿಸಿದ್ರ, ಹಂಗಾಗಿ ತಮ್ಮ ಮೂಲ ಜಾತಿನ ನಮೂದಿಸಿದ್ರ.
ಇದು ಜಾತಿ ಸಮೀಕ್ಷೆ 2025ರ ಒಂದು ಪೂರ್ಣ ಮಾಹಿತಿ. ಮತ್ತೊಂದಷ್ಟು ಗ್ರಾಮಗಳಿಗೆ ನಾವು ಭೇಟಿ ಕೊಡೋಣ. ಈಗ ಬಹುತೇಕ ದೊಡ್ಡಸಾಳ ಗ್ರಾಮದಲ್ಲಿ ಈ ಒಂದು ಜಾತಿ ಸಮೀಕ್ಷೆನ ವರಲಕ್ಷ್ಮಿ ಮೇಡಮ್ ಅವರು ಮುಗಿಸಿದ್ದಾರೆ. ಅವರೇ ಹೇಳಿದಂತೆ ಅಂದರೆ ಮೂಲ ಜಾತಿಗೆ ಎಲ್ಲರೂ ಮೂಲ ಜಾತಿ ವಲಯ ಅಂತಲೇ ಬರೆಸ್ತಾ ಇದ್ದಾರೆ ಅಂತ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಉಳಿದಂಥ ಮಾಹಿತಿ ಇವರು ನಮೂದು ಮಾಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಯಾವ ರೀತಿ ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾದು ನೋಡೋಣ. ಅಲ್ಲಿವರೆಗೂ ನಮಸ್ತೆ.